ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಲ್ಡ್. ಇವತ್ತಿನ ರೆಸಿಪಿ ರಾಜ್ಮಾ ಪಲ್ಯ ಅಥವಾ ರಾಜ್ಮಾ ಗ್ರೇವಿ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಈ ರಾಜ್ಮಾ ತುಂಬ ಹೈ ಪ್ರೋಟೀನ್ ಇರುವಂಥದ್ದು ಒಂದು ಕಾಳು ಅಂತಲೇ ಹೇಳ್ಬೋದು. ನಾವು ಕನ್ನಡದಲ್ಲಿ ಇದನ್ನು ಕಿಡ್ನಿ ಬೀನ್ಸ್ ಅಂತಲೂ ಹೇಳ್ಬೋದು. ಬಟ್ ಇದನ್ನು ನಾವು ನೈಟಿಂದನೇ ಸ್ವಲ್ಪ ತೊಳೆದುಬಿಟ್ಟು ನೀಟಾಗಿ ನೆನೆಸಿಡಬೇಕು. ಒಣಗಿರೋ ರಾಜ್ಮಾನ ನಾನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋವಂಥದ್ದು ಹೂಕೋಸು, ಕಾಲಿಫ್ಲವರ್ ತೊಗೊಂಡಿದ್ದೀನಿ ಒಂದು. ನೋಡಿ ಈ ಥರ ನೈಟೇ ನಾನು ನೆನೆಸಿಟ್ಟಿದ್ದೆ. ನಾನು ಕೆಂಪು ಕಲರ್ ರಾಜ್ಮಾ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರು ಸಿಗುತ್ತೆ ಇದರಲ್ಲಿ. ಸ್ವಲ್ಪ ಉಪ್ಪು ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ. ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಕೂಗಿಸ್ಕೊಳ್ಳೋಣ. 1 or 2 ವಿಜಿಲ್ಸ್ ಸಾಕು. ನೋಡಿ ಈ ಥರ ಕೂಗಿಸ್ಕೊಂಡು ಹಾಗೆ ಡೈರೆಕ್ಟಾಗಿ ಬೇಯಿಸ್ತೀವಿ ಅಂದರೆ ಇದು ಸ್ವಲ್ಪ ಕಷ್ಟ ಬೇಯೋದು. ನೈಟೇ ನೆನೆಸಿಟ್ಕೊಂಡು ನಾವು ಬೇಯಿಸ್ಬೇಕಾಗತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಟೊಮ್ಯಾಟೊ ಒಂದೆರಡು 3 ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಬಾದಾಮಿ ಅಥವಾ ಗೋಡಂಬಿ ಎರಡರಲ್ಲಿ ಯಾವುದನ್ನು ನೆನೆಸಿಟ್ಕೊಂಡ್ರು ಓಕೆ. ನಾನು ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾಯೋವರೆಗೂ ಬಿಡೋಣ. ನೋಡಿ ಈ ಥರ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದು ಸ್ಲೈಸು ಬೆಣ್ಣೆ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಪ್ಷನಲ್ಲಿದು ಬೇಕು ಅಂದವರು ನೀವು ತುಪ್ಪನೂ ಯೂಸ್ ಮಾಡ್ಬೋದು ಬೆಣ್ಣೆ ಬದಲು. ಅಥವಾ ನೀವು ಕಂಪ್ಲೀಟಾಗಿ ತುಪ್ಪದಲ್ಲೇ ಮಾಡ್ತೀವಿ ಅಂದ್ರೂ ಮಾಡ್ಬೋದು, ಬೆಣ್ಣೆಯಲ್ಲಿ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ನಾನು ಇನ್ನೆರಡೂ ಯೂಸ್ ಮಾಡ್ತಾಯಿದ್ದೀನಿ, ತುಪ್ಪ ಅಥವಾ ಬೆಣ್ಣೆ. ನೋಡಿ ಸ್ವಲ್ಪ ಕರಗಲಿ ಬೆಣ್ಣೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ, ಫೈಬರ್ ಕಂಟೆಂಟು, ಹೈ ಪ್ರೋಟೀನ್ಸು ಇದೆ ಇದರಲ್ಲಿ. ಸೊ ಶುಗರ್ ನಿಯಂತ್ರಣಕ್ಕೆ, ಆಮೇಲೆ ಮಸಲ್ ಸ್ಟ್ರಾಂಗ್ ಆಗಲಿಕ್ಕೆ ಎಲ್ಲದಕ್ಕೂ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ನಾನು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೂ ನಾನು ಖಾರ ಅದೆಲ್ಲ ಏನು ಆ್ಯಡ್ ಮಾಡಿಲ್ಲ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, 1 ಟೇಬಲ್ ಸ್ಪೂನ್ ಆಗೋಷ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ನ, ರೆಡ್ ಚಿಲ್ಲಿ ಪೌಡರು. ನೋಡಿ ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು, ತಳ ಹಿಡಿಬಾರ್ದು. ಪ್ರೋಟೀನ್ಸ್ ನಾವು ಹುಡ್ಕೊಂಡು ತಿನ್ನಬೇಕಾಗತ್ತೆ. ಸೊ ಸಪ್ಲಿಮೆಂಟ್ಸು ಬೇರೆ ಕಡೆಯಿಂದ ತಿನ್ನೋ ಬದಲು ಮನೇಲಿರೋದನ್ನೇ ಅಥವಾ ಮಾರ್ಕೆಟಲ್ಲಿ ಸಿಗೋದನ್ನೇ ಈ ಥರ ವೆಜಿಟೇಬಲ್ಸು, ಫ್ರೂಟ್ಸು, ಈ ಥರ ಏನು ಮಿಲ್ಲೆಟ್ಸ್ಗಳಲ್ಲಿ ಯೂಸ್ ಮಾಡಿಕೊಂಡು ಅದನ್ನು ನಾವು ಹುಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೈ ಪ್ರೋಟೀನಲ್ಲಿ ಏಜ್ ರಿವರ್ಸ್ ಆಗೋ ಚಾನ್ಸಸ್ಸು ಇರುತ್ತೆ ಅದರಲ್ಲಿ. ಸೊ ನಾವು ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡ್ಕೊಳ್ತಾ ಬರಬೇಕು. ಇವಾಗ ನೋಡಿ ರಾಜ್ಮಾ ಹಾಕಿದ್ದೀನಿ. ರಾಜ್ಮಾ ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಬೆಂದಿರೋ ರಾಜ್ಮಾನ ನೋಡಿ ಈ ಥರ ಗ್ರೇವಿ ರೆಡಿ ಇದೆ. ಇದು ಗ್ರೇವಿ ನನ್ನ ವೀಡಿಯೋಗಳಲ್ಲಿ ಆಲ್ಮೋಸ್ಟ್ ಹೈ ಪ್ರೋಟೀನ್ಸ್ ಇರೋ ಫುಡ್ನೇ ನಾನು ಹಾಕ್ತಾ ಇರೋದು. ಫಾರ್ ಎಕ್ಸಾಂಪಲು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಆಮೇಲೆ ಇನ್ನೂ ಕೆಲವೊಂದು ಎಗ್ ಕರಿಗಳು, ಚಿಕನ್ನು, ಮಟನ್ನು, ಪನ್ನೀರು. ಸೊ ವೆಜಿಟೇರಿಯನ್ಸ್ಗೆ ಪನ್ನೀರು, ರಾಜ್ಮಾ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಇವೆಲ್ಲ ತುಂಬಾ ಹೈ ಪ್ರೋಟೀನ್ ಇರೋವಂಥ ಇದು. ನೋಡಿ ನಾನು ಗೋಡಂಬಿನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸೊ ಚಪಾತಿ, ರೊಟ್ಟಿ, ಪೂರಿ, ಆಮೇಲೆ ಪರೋಟ, ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಇದು. ಸೊ ವೆಜಿಟೇರಿಯನ್ಸ್ಗಂದು ತುಂಬ ಚೆನ್ನಾಗಿರುತ್ತೆ. ಹೈ ಡೆಲಿಷಿಯಸ್ ಪ್ರೋಟೀನು ಮತ್ತು ವಿತ್ ಟೇಸ್ಟಿ ಫುಡ್ ಇದು. ನೋಡಿ ಈ ಥರ ರೆಡಿ ಇದೆ. ಈಗ ನಾನು ಇದಕ್ಕೆ ಕಾಂಬಿನೇಷನ್ನು ರೊಟ್ಟಿ ಮಾಡಿದ್ದೀನಿ, ಜೋಳದ ರೊಟ್ಟಿ ಮಾಡಿದ್ದೀನಿ. ಜೋಳದ ರೊಟ್ಟಿ ನಾನು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.